ಅಷ್ಟೊತ್ತಿಗೆ ನಿಮ್ಮ ಅವ್ವ ಕಣ್ಣ ಕಂಡಿದ್ದೀನ ನಿಮ್ಮ ಅವ್ವಗಾಗಿರೋಷ್ಟು ವಯಸ್ಸು ನನಗಾಗೈತಾ? ಮಾತಾಡಕ್ತಾರೆ ಮಾತುಗಳ ಸಿಗಲ್ವ ನಿನ್ಗೆ ಅಮೇ ಅಂತೆ. ನೀನ್ ಯಾವಾಗ್ಲ ಹುಟ್ಟಿದ್ದೆ ನನ್ನ ಹೊಟ್ಟೆಲ್ಲಿ? ಯಾಕೆ ರುಕ್ಕು ಗಂಟೆ ಕಟ್ಕೊಂಡ್ಬಿಡದಲ್ಲ? ಮುಗಿಸಿ ನಿನ್ ಮುಂದೆ ಕೈ ಕೇಳು. ಗೊತ್ತಾಗಿದ್ರ ಕರೀತಿರ್ಲಿಲ್ವೇ? ಯಾಕೋ ಕೇಳ್ತಾರ ರೀತಿನೇ ಸರಿ ಇಲ್ವಲ್ಲ ಇವನು. ನನ್ನ ಹೆಸರು ರುಕ್ಕು ಅಂತ ಅಂದಂಗೆ ನಿನ್ನ ಹೆಸರೇನು? ಬೆಕ್ಕು. ಜಾಸ್ತಿ ನುಲಿಯಕ್ ಹೋಗ್ಬೇಡ, ಆಮೇಲೆ ನಿನ್ ಗಂಡಸು ಅಲ್ವಲ್ಲ ಏನು ಅದು ನೀನು ಸಾಕು, ಆಗೋರ್ಗು ಇರ್ಬೇಕದು. ಹೇಳು ನಿನ್ನ ಹೆಸರೇನು? ನೋಡೋರು ನನ್ನ ಹೆಸರು ರಾಮಾಪುರದ ರಾಮು ಅಂತ. ಮೂರು ಜನ ಹೇಳ್ತಾರ ಸುಂದರಾಂಗ. ಹೌದು ಬಿಡಪ್ಪ, ಸುಂದು ತನ್ನ ಸುರ್ಕ ಒಯ್ತಾ ಇದ್ದೀನಿ. ನೀನ್ ಯಾರಾದ್ರೆ ನನಗೇನಾಗ್ಬೇಕು? ಹಣ್ಣು ಬೇಕಾದ್ರೆ ತಗೋ, ಇಲ್ಲಾಂತಂದ್ರೆ ಜಾಗ ಖಾಲಿ ಮಾಡು. ಅಯ್ಯೋ 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 ತಡ್ಕೊಬೇಕು. ಯಾಕೆ ಇಷ್ಟು ಅವಸರ ಮಾಡ್ತೀಯ? ಹೆಣ್ಣು ಮಕ್ಕಳು ಇಷ್ಟು ಅವಸರ ಒಳ್ಳೇದಲ್ಲ ಗೊತ್ತಾ? ಮತ್ತೆ ಇನ್ಯಾಕೆ ಕಳ ಮಾಡ್ತೀಯ? ತೋರ್ಸು ನಿಂದು ಹೆಂಗಿದೆ ಅಂತ. ಏನ್ ಮಾಡ್ತೀಯಾ ಪಾಪ? 7 ತಿಂಗಳಿಗೆ ಉದುರ್ಕೊಂಬಿಟ್ಟಿದ್ಯಾ ಅಂತ ಕಾಣ್ತದೆ. ಅದಕ್ಕೆ ಎಲ್ಲ ಅರ್ಧಂಬರ್ಧನೆ ಆಯ್ತಾವೆ ನಾವು. ಕೊಟ್ಟಿರೋದು ಹಣ್ಣು ಕಲ, ಅದನ್ನ ಕರೆಂಟ್ ಇಟ್ಕೊಳ್ಳೋದು ಹೆಂಗಂತ ಇದೆ. ರಸಪುರಿ ಮಾವಿನ ಇದ್ದಾಗ ಆಯ್ತಲ್ಲೇ ನಿಂದು. ಈ ಕಡೆ ತಗೊಂಡ್ಬಂದಿದ್ದೀನಿ ಅಣ್ಣ, ಈಚಕ್ ಬೆಳಕಲ್ಲ ಹಂಗೇನಾದ್ರು ಈಚ್ಕಿದ್ರೆ ಒಳಗಿನ ರಸ ಎಲ್ಲ ಈಚಕ್ ಮುಟ್ಟಬೇಕಲ್ಲ. ಅನ್ಕಂಡೆ ನೀನ್ ನುಲಿತಾ ಇರುವಾಗ್ಲೇ ಅನ್ಕಂಡೆ ಪಾಪ ಎಷ್ಟು ದಿನ ಬರ್ಗೆಟ್ ನಿಂತಿದ್ದೋ. ಯಾರು ಸಿಕ್ಕದೆ ನೆಕ್ಕವ ಅಂತ ಕಾಯ್ಕೊಂಡು ನಿಂತಿದೆ ಅಂತ ಕಾಣ್ತದೆ. ಪಾಪ ಪುಸ್ತಕ ಸಿಕ್ಕದು ನೀ ತಾನೆ ಯಾಕೆ ಬಿಡ್ತೀಯ? ಅಯ್ಯೋ ರುಕ್ಕೋ ಬಿಡಿದೆ ನೋಡು. ಎಲ್ಲಿ ಮಾತಾಡ್ತಾ ಇದ್ರ ಮಾತೇ ಬರ್ತೋಯ್ತು ನೋಡು. ನನ್ನ ಹತ್ರ ಒಂದು 200-300 ರೂಪಾಯಿ ಇತ್ತು, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಬಿಡಮ್ಮ ಸಾಲ ಅಂತ ಕೊಡು, ನೆಕ್ಸ್ಟ್ ಕೊಡ್ತೀನಿ. ಅಮ್ಮದೇವಿ ಸುಡಿ ನೋಡ್ತಾ ಇರೋದೇ ಈಗ ಇವನು ಮುಂದಿನ ಭಾಗ ಕೊಡ್ತಾರಂತೆ. ಲೇ ನೀನೇ ನಮ್ಮ ಅತ್ತೆ ಮಗನ, ನಿನಗೆ ಯಾಕೋ ಹಣ್ಣು ತಿನ್ನೋ ದೃಷ್ಟ ಇಲ್ಲ ಅಂತ ಕಾಣ್ತೈತೆ. ಬೇಡ ಬಿಡು, ತಗೊಂಡು ನಾನು ಕೊಡ್ತೀನಿ. ಪಾಪ ಏನೋ ಹೊಟ್ಟೆ ಈ ಮಾಡಿ ಸಾಕೊಂಡಿದ್ಯೆ, ಹೊಟ್ಟೆ ಹಸು ಅಂತ ಬೇರೆ ಹೇಳ್ತಾ ಇದೀಯ. ಹೋಗಿ ಬಿಡು, ಹಂಗೆ ಕಳ್ಸೋದಿಕ್ಕೆ ಮನ್ಸಾಗ್ತಾ ಇಲ್ಲ. ತಗೋ ದುಡ್ಡು ಬೇಕಾದ್ರೆ ಯಾವಾಗಾದ್ರೂ ಕೊಡುವಂತೆ ಹಣ್ತೀನಿ. ಅಸರಿ ಏನ್ ಕೆಲಸ ಮಾಡ್ತೀಯ ನೀನು? ನೋಡು ರುಕ್ಕೋ, ನಾನು ಬಹಳ ತರ ಕೆಲಸ ಮಾಡ್ತೀನಿ. ಯಾವ್ದಪ್ಪ? ಒಂದು ಹಾಕೋದು, ಹಾಕೋದು. ಅಲ್ಲ ನೀನ್ ಹೇಳವಂಗಿದ್ರು ಹೇಳು. ಇನ್ನು ಹೇಳಿದ್ರು ಪಾಸ್ವರ್ಡ್
ಹಾರ್ಮೋನಿಯಂ ನುಡಿಸ್ತೀಯನ ನೀನು